ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮುಖಾನ ಹೆಲ್ತ್ ಮಿಕ್ಸ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಎಲ್ಲನೂ 50 ಗ್ರಾಮ್ ಗೋಡಂಬಿ, ಪಿಸ್ತಾ, ಮಿಕ್ಸ್ಡ್ ಡ್ರೈ ಫ್ರೂಟ್ಸು ಮತ್ತು ಖರ್ಜೂರ, ಬೆಲ್ಲ, ಅರ್ಧ ಒಳ ಕೊಬ್ಬರಿ ತುರಿದಿಟ್ಟಿದ್ದೀನಿ, ಮತ್ತು ಬಿಳಿ ಎಳ್ಳು, ಮತ್ತು ಇಲ್ಲಿ ಏಲಕ್ಕಿ ಮತ್ತು ಲವಂಗ, ಇದು ಬಿಳಿ ಎಳ್ಳು, ಹಾಗೆ ಮುಖಾನ ತವರೆ ಬೀಜನ ಇಟ್ಕೊಂಡಿದ್ದೀನಿ. ತವರೆ ಬೀಜನ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಅಲ್ಲಿ ತೋರಿಸಿದ್ನಲ್ಲ ಅದೇ ಮುಖಾನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಬೆಲ್ಲನ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಒಂದು ಕಪ್ ಬೆಲ್ಲನ ತಗೊಂಡಿದ್ದೀನಿ, ಅದನ್ನು ಬಾಣಲಿಗೆ ಹಾಕಿದ್ದೀನಿ. ಅದಕ್ಕೆ ಒಂದು ಹಾಫ್ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಪಾಕ ಆಗಬೇಕು, ಅಲ್ಲೇ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಸ್ವಲ್ಪ ಗಟ್ಟಿ ಪಾಕ ಬಂದಿಲ್ಲ ಅಂದರೆ ಪೌಡ್ರು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಹಸಿ ಹಸಿ ಥರ ಆಗಿಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಪಾಕನ ಮಾಡಿ ಹೈ ಫ್ಲೇಮಲ್ಲಿ ಇಟ್ಟರೆ 1 ಸೆಕೆಂಡಿಗೆನೆಲ್ಲ ಸೀದೋಗ್ಬಿಡುತ್ತೆ. ಈ ಪ್ರೋಸೆಸ್ನ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು. ಈ ಥರ ಬೆಲ್ಲ ಎಲ್ಲ ಕರಗಿದೆ, ಚೆನ್ನಾಗಿ ಈ ಥರ ನೋಡ್ಕೊಳ್ಳಿ. ಇನ್ನೂ ಅದು ಪಾಕ ಬಂದಿದೆಯಾ ಇಲ್ವಾ ಅಂತ ಒಂದು ಬಾಟ್ಲಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಈ ಥರ ಮಾಡಿ, ಅದು ನೀರಲ್ಲಿ ಬಿಡಬಾರ್ದು, ಕೈಗೆ ಅದು ನೀರೊಳಗಡೆ ಗಟ್ಟಿಯಾಗಿ ಕೈಗೆ ಸಿಗಬೇಕು. ಅಲ್ಲಿ ತನಕ ಚೆನ್ನಾಗಿ ಅಲ್ಲಲ್ಲಿ ಹಾಕಿ ನೋಡ್ತಾ ಇರಬೇಕು. ಅದು 2 to 3 ಸೆಕೆಂಡ್ಸಲ್ಲೇ ಪ್ರೋಸೆಸ್ ಆಗ್ತಾ ಇರುತ್ತೆ. ನಾವು 1 ನಿಮಿಷ 2 ನಿಮಿಷ ಅಲ್ಲಿ ತನಕ ಬಿಡಬಾರ್ದು, ಅಲ್ಲೇ ಹಾಕ್ತಾ ಇರಬೇಕು, ನೋಡ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿ ತನಕ ಗಟ್ಟಿ ಅಂದರೆ ಫುಲ್ ಗಟ್ಟಿ ಅಲ್ಲ, ಸ್ವಲ್ಪ ಅದು ನೀರೊಳಗೆ ಮೆಲ್ಟ್ ಆಗಬಾರ್ದು, ಕೈಗೆ ಸಿಗಬೇಕು. ಈ ಥರ ಹಾಕಿ ನೋಡ್ಕೋತಾ ಇರಿ. ಅದೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ನೀರಿಗೆ ತೆಗೆದು ಹಾಕಿದಾಗ ಸ್ಟಾರ್ಟಿಂಗು ಅದು ಕೈಗೆ ಸಿಗೋದಿಲ್ಲ. ಅದೇ ಬೆಂದಿರುತ್ತಲ್ಲ, ಬೇಯ್ತಾ ಆಮೇಲಿಂದ ಈ ಥರ ಗಟ್ಟಿ ಪಾಕ ಆಗುತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ನಾವು ಮಿಕ್ಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ಇದರೊಳಗಡೆ ಆ್ಯಡ್ ಮಾಡಬೇಕು. ಫುಲ್ಲು ಲೋ ಫ್ಲೇಮ್ಗೆ ಇಟ್ಕೋಬೇಕು ಪಾಕ ಬಂದಮೇಲೆ, ಇಲ್ಲಾಂದರೆ ಬೇಗ ಪಾಕ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಫುಲ್ ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ. ಲೋ ಫ್ಲೇಮ್ಗೆ ಇಟ್ಕೊಂಡಾದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನು ತುಪ್ಪನ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ಡ್ರೈ ಫ್ರೂಟ್ಸು ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೌಡರ್ ಮಾಡಿದ್ಮೇಲೆ 2 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಬೇರೆ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲದ್ದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಈಗ ಬ್ರೌನ್ ಕಲರ್ ಬಂತು. ಅಷ್ಟು ಮಿಕ್ಸ್ ಆದಮೇಲೆ ಇಮಿಡಿಯೇಟಾಗಿ ನಾವು ಎಲ್ಲ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ನೆಕ್ಸ್ಟು ಪಿಸ್ತಾನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊಬ್ಬರಿ ತುರಿನ ಹಾಕಿದ್ದೀನಿ. ಆಮೇಲೆ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖರ್ಜೂರ, ಗೋಡಂಬಿನ ಆ್ಯಡ್ ಮಾಡಿದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಮುಖಾನ ಅಥವಾ ತಾವರೆ ಬೀಜದ ಪುಡಿನೂ ಕೂಡ ಇಲ್ಲಿ ಸೇರಿಸಿದ್ದೀನಿ. ಎಲ್ಲನೂ ಚೆನ್ನಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು. ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಬೆಲ್ಲದಲ್ಲಿ. ಫಾಸ್ಟಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿದ್ಮೇಲೆ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು 1 ತಿಂಗಳು ತನಕ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಬೆಳಿಗ್ಗೆ ಟೈಮ್ ಒಂದು ಗ್ಲಾಸ್ ಹಾಲಿಗೆ 1 ಸ್ಪೂನ್ ಹಾಕಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಬಾಯ್.